ನಮಸ್ಕಾರ ವೀಕ್ಷಕರೇ, ಇಂದು ಆಟೋ ಗುತ್ತಿಗೆ ಪೌರ ಕಾರ್ಮಿಕರ ಸಂಘದ ವತಿಯಿಂದ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬ ಘೋಷವಾಕ್ಯದೊಂದಿಗೆ ಒಂದು ಕಾರ್ಯವನ್ನ ಹಮ್ಮಿಕೊಂಡಿದ್ದಾರೆ. ಎಲ್ಲ ಈಗಾಗಲೇ ನಮ್ಮ ಬಾಲನ್ ಸರ್ ಹೇಳಿದಾಗೆ ಸುಂದರಗೊಳಿಸುವಂತಹ ಕಾರ್ಮಿಕರ ಮುಖಂಡರುಗಳು, ಅಣ್ಣ ತಮ್ಮಂದರು ಎಲ್ಲರೂ ಕೂಡ ಈಗ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ತಾರತಮ್ಯ ಇಲ್ಲದೆ ಅವರವರ ಕೆಲಸಕ್ಕೆ ತಕ್ಕನಾಗಿ ಎಲ್ಲರಿಗೂ ಸಮನಾದಂತಹ ವೇತನವು ಸಿಗಬೇಕು ಎಂಬುದು ಮುಖ್ಯವಾದಂಥ ಉದ್ದೇಶವಾಗಿದೆ. ಐಕ್ಯತೆಯ ಭಾವವನ್ನು ಇಲ್ಲಿ ಸ್ಮರಿಸುತ್ತಾ, ಬಾಬಾ ಸಾಹೇಬರನ್ನು ಸ್ಮರಿಸುತ್ತಾ, ಬಾಬು ಜಗಜೀವನ್ ರಾಮ್ನವರನ್ನು ಸ್ಮರಿಸುತ್ತಾ ಹಾಗೂ ಐಪಡಿ ಸಾಲಪ್ಪನವರನ್ನು ನೆನೆಸುತ್ತಾ ಈ ಒಂದು ಐಕ್ಯತೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕ ಮುಖಂಡರುಗಳು, ಕಾರ್ಮಿಕರು, ಸಮಾಜ ಸೇವಕರು, ಯುವಕರು ಎಲ್ಲರ ಪರವಾಗಿ ಅವರೆಲ್ಲರ ಅಚ್ಚುಮೆಚ್ಚಿನ ಹೈಕೋರ್ಟ್ ವಕೀಲರು ಸಾಕಷ್ಟು ಸುಧಾರಣೆಗಳನ್ನು ತಂದು ಈಗಾಗಲೇ ಪೌರ ಕಾರ್ಮಿಕರಿಗೆ ಯಾರು ಖಾಯಂ ಆಗಿದೆ ಅವರ ಒಂದು ಜೀವನದಲ್ಲಿ ಬಹಳಷ್ಟು ಕೊಡುಗೆ ನೀಡಿ ESI PF ಅನ್ನ ಗುತ್ತಿಗೆ ಪೌರ ಕಾರ್ಮಿಕರಿಗೆ ನೀಡಬೇಕು ಅಂತ ಆದೇಶವನ್ನು ತಂದಂತಹ ಎಸ್ ಬಾಲನ್ ಸರ್ ನಮ್ಮೊಂದಿಗೆ ಇದ್ದಾರೆ. ಅವನ್ನ ಮಾತನಾಡಿಸಿ ಇವತ್ತಿನ ಈ ವಿಶೇಷವಾದ ಐಕ್ಯತೆಯ ಘೋಷವಾಕ್ಯ ಏನಿದೆ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಇದರ ಒಂದು ಸಾರಾಂಶವನ್ನ ಕೇಳಿ ತಿಳ್ಕೊಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಈಗ BBMP ಪೌರ ಕಾರ್ಮಿಕರು ಗುತ್ತಿಗೆ ಪೌರ ಕಾರ್ಮಿಕರಂದಲ್ಲ ಹೆಸರುಗಳು. ಈಗ 4,000 ಜನ ಪೌರ ಕಾರ್ಮಿಕರಿಗೆ 41,000 ಸಂಬಳ. ಸಿಂಧುತ್ವ ಅನ್ನೋ ಹೆಸರಲ್ಲಿ ಕೆಲವರಿಗೆ 30,000 ಸಂಬಳ. ಆದರೆ ಆಟೋ ಚಾಲಕರು, ಲೋಡರು, ಅನ್ಲೋಡರು ಮತ್ತು ಇತರೆ ಕಾರ್ಮಿಕರಿಗೆ ಕೇವಲ 10,000, 12,000, 13,000 ಸಂಬಳ. ಒಂದು ಕಣ್ಣಲ್ಲಿ ಬೆಣ್ಣೆ, ಒಂದು ಕಣ್ಣಲ್ಲಿ ಸುಣ್ಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಒಂದು ಸಂವಿಧಾನದ ಹಕ್ಕನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. 1992ನೇ ಇಸ್ವಿಯಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದರೆ ಆಟೋ ಚಾಲಕರು, ಲೋಡರು, ಅನ್ಲೋಡರು ಪ್ರತಿ ಒಬ್ಬರಿಗೆ 40,000, 41,000ನೇ ಸಂಬಳ ಕೊಡಬೇಕು. ಅದೇ ಸವಲತ್ತು, ಅದೇ ಗ್ರ್ಯಾಚ್ಯುಟಿ, ಅದೇ ಬೋನಸ್ಸು, ಅದೇ DA ಕೊಡಬೇಕು ಅನ್ನೋದು ಕಾನೂನು. ಕಾನೂನನ್ನು ಉಲ್ಲಂಘನೆ ಮಾಡಿ ಕೇವಲ 10-12,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಇದು ಹಸುವಿನ ವೇತನ. ಹಸುವು ಅದು ನಮ್ಮ ಕೋಪನೇ ಇವತ್ತು ಸಂಘಟನೆ ಹೋರಾಟ. ನಾವು ಒಂದು ತಿಂಗಳಲ್ಲಿ ಸುಮಾರು 100,000 ಅಪ್ಲಿಕೇಶನ್ಸು ಕಲೆಕ್ಟ್ ಮಾಡಬೇಕು. ನಮ್ಮ ಸಂಬಳ ಎಷ್ಟು, ಬೇರೆಯವರಿಗೆ ಈಗ 41,000 ಸಂಬಳ, ಅದು ಸ್ಪ್ಲಿಟ್ ಅಪ್ ಎಲ್ಲ ಬರೆದು ಕಮಿಷನರ್ ಆಫೀಸ್ ಚಲೋ ಅಂದರೆ ಲೇಬರ್ ಕಮಿಷನರ್ ಆಫೀಸ್ ಚಲೋ ಪ್ರೋಗ್ರಾಮ್ ಹಮ್ಮಿಕೊಂಡು ಈ ರೂಲಲ್ಲಿ ಹಿಂಗಿದೆ, ಏನು ಹೇಳ್ತೀರಾ ಅಂತ ಕೇಳಬೇಕು. ಅಪ್ಲಿಕೇಶನ್ ಕೊಟ್ಟು 3 ತಿಂಗಳು ಟೈಮು, 3 ತಿಂಗಳಲ್ಲಿ ಆದೇಶ ಮಾಡುವ ಹಕ್ಕು. ಮನೆಯಲ್ಲಿ ಬಾಳ್ತೀವಿ, ಮಕ್ಕಳನ್ನ ಓಡಿಸ್ತೀವಿ, ದೇಶವನ್ನು ಕಟ್ಟುತ್ತೇವೆ, ನಮಗೆ ಸಂಬಳ ಕೊಡಿ, ಒಂದೇ ಕೆಲಸ ಒಂದೇ ಸಂಬಳ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳಿ ಈ ಹೋರಾಟವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಗೆಲುವು ನಮ್ಮದೇ, ಹೋರಾಟ ಸೋಲೋದಿಲ್ಲ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು.